ಕೃಷ್ಣ ಅಜಯ್ ಸರ್ ಹಾಗೆ ನಮ್ಮ ಜೊತೆಗೆ ಬೃಂದಾ ಆಚಾರ್ಯ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್. ಮೊದಲ ಸಾಂಗ್ ರಿಲೀಸ್ ಆಗಿ ಹಿಟ್ ಆಗಿದೆ, ಮಿಲಿಯನ್ಸ್ ವ್ಯೂಸ್ ತಗೊಂಡಿದೆ. ಸೊ ಬೋತ್ ಆಫ್ ಕಂಗ್ರ್ಯಾಚುಲೇಷನ್ಸ್. ತುಂಬ ಖುಷಿ ಆಗುತ್ತೆ ಬಿಕಾಸ್ ನಾವು ಸಿನಿಮಾ ಮಾಡೋದೇನೆ ಎಂಡ್ ಆಫ್ ದ ಡೇ ಜನರಿಗೋಸ್ಕರ. ಆ್ಯಂಡ್ ಒಂದು ಸಾಂಗ್ ಅಂತ ಬಿಟ್ಟಾಗ ಅವರ ಹುಕ್ ಸ್ಟೆಪ್ಪನ್ನು ಮಾಡಲಿ ಅಥವಾ ಆ ಸಾಂಗಿಗೆ ಅವರೂ ವೈಬ್ ಆಗಲಿ ಅನ್ನೋ ಒಂದು ಫೀಲಲ್ಲೇ ಅಫ್ಕೋರ್ಸ್ ಇರ್ತೀವಿ ನಾವು. ಆ್ಯಂಡ್ ವೆನ್ ದೇ ಆರ್ ಲೈಕಿಂಗ್ ಇಟ್, ಐ ಗೆಸ್ ದಟ್ ಫೀಲ್ಸ್ ರಿಯಲಿ ಗ್ರೇಟ್. ಇಲ್ಲ, ತುಂಬ ಖುಷಿ ಇದೆ. ನಾವು ಫಸ್ಟೇ ಹಾಕಿದ್ದೀವಲ್ಲ, ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ಫಸ್ಟೇ ಹಾಕಿದ್ವಿ. ಸೊ ಆ ಪ್ರಯತ್ನದಲ್ಲಿ ಆ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿದಾಗ ಇಟ್ಸ್ ಕಾನ್ಫಿಡೆನ್ಸ್ ಅಷ್ಟೇ. ಸೊ ಈಗ ಅದು ಹೊಸ ಸರ್ಪ್ರೈಸ್ ಅಂತ ಏನಲ್ಲ ನನಗೆ. ಇದನ್ನು ಈ ಮಟ್ಟಕ್ಕೆ ತರಬೇಕು ಅನ್ನೋ ದಿನದಿಂದ ಏನು ಖುಷಿ ಇತ್ತು, ಇವತ್ತಿಗೂ ಅದೇ ಖುಷಿ ಇದೆ. ಬಟ್ ಅದು ನೆವರ್ ಎಂಡಿಂಗ್ ಪ್ರೋಸೆಸ್. ಸರ್, ಈಗ ಒಂದು 3 ದಿನದಿಂದ ನಿಮ್ದೊಂದು ಹಳೆಯ ಸಾಂಗು ತುಂಬ ಟ್ರೆಂಡಿಂಗಲ್ಲಿದೆ ಸರ್. ಯಾವ ಸಾಂಗ್ ಗೊತ್ತಾ? ಯಾವುದಕ್ಕೂ ಗೊತ್ತಿಲ್ಲ. ನಿದ್ದೆ ಬಂದಿಲ್ಲ ನಂಗೆ. ಈಸ್ ಕಾಲ್ಡ್ ಮನೆ ಲಕ್ಷ್ಮಿ ಅಂತ ಹೇಳಿ ಲೈನ್ ಹಾಕೊಂಡು ಆ ಸಾಂಗ್ನ ತುಂಬ ವೈರಲ್ ಮಾಡ್ತಾರೆ. ಅದರಲ್ಲೂ ಇವಳೇ ನಿಂಗೆ ಲಕ್ಷ್ಮಿ ಕಣೋ ಅನ್ನೋ ಪರ್ಟಿಕ್ಯುಲರ್ ಲೈನ್ ತುಂಬ ವೈರಲ್ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ರೀಲ್ಸ್ ಅಂದರೆ 2 ದಿನದಿಂದ ನಾನು ನೋಡ್ತಾ ಇದ್ದೀನಿ. ಆ 2 ದಿನದಿಂದನೂ ರೀಲ್ಸ್ ಸ್ಕ್ರಾಲ್ ಮಾಡಿದಾಗೆಲ್ಲ ಆ ಸಾಂಗ್ ಬರ್ತಾ ಇದೆ, ವೈರಲ್ ಆಗ್ತದೆ. ಅಂದರೆ ಸಾಂಗ್ಸ್ ಎಲ್ಲರಿಗೂ ಇಷ್ಟನೇ ಆಗುತ್ತೆ. ನಾನು ಇನ್ಫ್ಯಾಕ್ಟ್ ಒಂದು ಕಡೆ ಹೇಳ್ತಾ ಇದ್ದೆ, ನಮ್ಮನೆ ಪಕ್ಕದಲ್ಲಿ ಪ್ರತಿದಿನ ಬೆಳಿಗ್ಗೆ ಮುಂಜಾನೆ ಸುಪ್ರಭಾತ ಕನ್ನಡದ ಹಾಡುಗಳಿಂದ ಶುರುವಾಗುತ್ತೆ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದ ಸಾಂಗ್ಸ್ ಕೃಷ್ಣ ಸರ್ ಫಿಲ್ಮ್ಸಿಂದ ಇರುತ್ತೆ ಅಂತ. ಆ್ಯಂಡ್ ಈಗ ಅಮೋರ ಒಂದು ಆ್ಯಡ್ ಆಗಿದೆ ಅವರ ಬಕೆಟ್ ಆಫ್ ಸಾಂಗ್ಸಿಗೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಹಿಸ್ ಲೆಗಸಿ. ಅವ್ರದ್ದು ಆ್ಯಕ್ಚುಲಿ ಅಂದರೆ ಅವರು ಫಿಲ್ಮೋಗ್ರಫಿಯಲ್ಲಿ ತುಂಬ ಒಂದು ಒಳ್ಳೆ ಸಾಂಗ್ಸ್ ಕೊಡ್ತಾರೆ ಅನ್ನೋದು ಆಲ್ರೆಡಿ ಅವರಲ್ಲಿ ಅವ್ರದ್ದು ಆ ಟ್ಯಾಗ್ಲೈನ್ ಇದೆ. ಸೊ ಅದರಲ್ಲಿ ವಿ ಆರ್ ಸೋ ಹ್ಯಾಪಿ ದಟ್ ಪಾರ್ಟ್ನರಿಂದ ಇನ್ನೊಂದು ಸಾಂಗ್ ಅವರ ಲಿಸ್ಟಲ್ಲಿ ನಮ್ಮದು ಕೂಡ ಒಂದು ಆ್ಯಡ್ ಆಗಿದೆ ಅಂತ.